ಇವಳ ಮನೆಯಲ್ಲಿ ಸಂತೋಷದ ಗೆಜ್ಜೆ ಧ್ವನಿ ಕೇಳುವ ಬದಲು ಒಂದು ತರಹದ ಗಂಭೀರ ವಾತಾವರಣ ಮುಸುಕಿರುವುದು ಅವರು ಅಲ್ಲಿಗೆ ಬಂದಾಗ ಅರ್ಥವಾಗಿದೆ ಗಣಪಯ್ಯನವರಿಗೆ. ಮಗಳು ವಾಸಂತಿ, ಅಳಿಯ ಸುಹಾಸ್ ಎಲ್ಲ ದಂಪತಿಗಳ ಹೊಂದಿಕೊಂಡು ಬಾಳುವುದು ಮೇಲ್ನೋಟಕ್ಕೆ ನಿಜವೆನಿಸಿದರು. 4 ದಿನ ಅಲ್ಲಿ ಉಳಿದಾಗಲೇ ಅಲ್ಲಿ ಏನೂ ಸರಿಯಿಲ್ಲ ಎಂದು ಅರ್ಥವಾಯಿತು. ಹಿಂದೆ ತುಂಟಾಟದಲ್ಲಿ ಚೆಲ್ಲಾಗಿ ವರ್ತಿಸುತ್ತಿದ್ದ, ಅರಳು ಹುರಿದಂತೆ ಮಾತನಾಡುತ್ತಿದ್ದ ವಾಸಂತಿ ಇಂದು ಮಾತು ಮರೆತವಳಂತೆ ಗಂಭೀರವಾಗಿದ್ದಾಳೆ. ಎಂಥ ವ್ಯತ್ಯಾಸ ಇವಳಲ್ಲಿ! ಮದುವೆಯಾಗಿ 6 ತಿಂಗಳಾಗಿಲ್ಲ, ಆಗಲೇ ಜೀವನದಲ್ಲಿ ನಿರಾಸಕ್ತಿ. ಇಲ್ಲೇ 50 ಮೈಲಿ ದೂರದಲ್ಲಿರುವ ತಂದೆ ಮನೆಗೆ ಬಂದು ಹೋಗಲು ಸಮಯವಿಲ್ಲ. ಪತಿಯನ್ನು ಬಿಟ್ಟು ಇರುವುದಕ್ಕೆ ಆಗೋಲ್ಲ ಅಂದುಕೊಂಡರೆ ಹಾಗೇನಿಲ್ಲ. ಪತಿಯ ಪ್ರೇಮ ಪಾಶದ ಬಂಧನದ ಪ್ರಶ್ನೆಯೇ ಇಲ್ಲ. ತಾಯಿ ತಂದೆಯನ್ನು ನೋಡುವ ಆತುರ ಕಾತುರ ಇಚ್ಛೆ ಇಲ್ಲ ಅಷ್ಟೇ. ಬಹಳ ಸಮಯದ ನಂತರ ಬಂದ ತಂದೆಯನ್ನು ನೋಡಿ ಅರಳುವ ಬದಲು ಕೆರಳಿ 100 ಭಾವನೆಗಳ ರಾಗ ಹಾಡಿವೆ ಅವಳ ಕಣ್ಣುಗಳು. ಅಲ್ಲಿ ಯಾವುದೋ ತಿರಸ್ಕಾರದ ಪ್ರತಿಬಿಂಬ. ಅದು ನಿಜ. ಚಿಕ್ಕಂದಿನಿಂದಲೂ ವಸಂತಿ ಸ್ವಚ್ಛಂದವಾಗಿ ಬೆಳೆದಳು. ತಂದೆ ತಾಯಿಯ ಅತಿ ಮುದ್ದು ವ್ಯಾಮೋಹದಲ್ಲಿ ಬೆಳೆದವಳು. ಆಕರ್ಷಕ ರೂಪದ ಬೊಗಸೆ ಕಣ್ಣುಗಳ ಚೆಲುವೆ. ನಡೆದರೆ ಪಾದ ಸವೆಯುವುದು ಎನ್ನುವಂತಹ ಕಳಕಳಿ ತಂದೆಗೆ. ಅವಳ ಕೂದಲಿಗೆ ನೋವಾಗಬಾರದು, ಕಣ್ಣಲ್ಲಿ ನೀರು ಜಿನುಗಬಾರದೆಂಬ ಆಸೆ ತಾಯಿಗೆ. ಇವರಿಬ್ಬರ ಪ್ರೀತಿ ವ್ಯಾಮೋಹದಲ್ಲಿ ಮಿಂದ ಅವಳಿಗೆ ಜಗತ್ತೇ ಸುಂದರ. ಕಲೆ, ಸಾಹಿತ್ಯ, ಸಂಗೀತದಲ್ಲಿ ಆಸಕ್ತಿ, ಪಾದರಸದಂತಹ ಚಟುವಟಿಕೆ ಎಂದು ತಾಯಿ ಹೇಳುತ್ತಿದ್ದಳು. ನಮ್ಮ ಹುಡುಗಿಗೆ ರಾಜಕುಮಾರನಂತ ಹುಡುಗ ಆಗಬೇಕು ಎಂದು ತಂದೆ ಎನ್ನುತ್ತಿದ್ದರು. ಬುದ್ಧಿವಂತ ಆಗಿರಬೇಕು, ವಿದ್ಯಾವಂತನಾಗಿರಬೇಕು, ಇಡೀ ಗಂಡಿನ ಕುಲವನ್ನೇ ಜಾಲಾಡಿ ಒಳ್ಳೆಯ ಸಂಬಂಧ ಹುಡುಕುತ್ತೇನೆ ಎಂದು ಅಣ್ಣ ಅವಳ ಕೆನ್ನೆ ಚಿವುಟಿರೇಗಿಸುತ್ತಿದ್ದ. ಮಾನವೀಯತೆ ಇರುವ ಗುಣವಂತ ಹುಡುಗ ಸಿಗಬೇಕು ಎಂದು ಹೇಳಿದಾಗಲೆಲ್ಲ ಅವಳ ಕೆನ್ನೆಗಳು ರಂಗೇರಿ ಬೊಗಸೆ ಕಣ್ಣುಗಳು ರಸಭಾವಗಳ ರಂಗಿನಲ್ಲಿ ಮಿಂದು ಹೊಳೆಯುತ್ತಿದ್ದವು. ಅಲ್ಲಿ ಸಹಸ್ರ ಮಿಂಚುಗಳ ಹೊಳಪು. ಆದರೆ ಇವಾಗ ಹೊಳಪು ಕರಗಿ ಕೇವಲ ಮೋಡ ಒಂದೇ ಉಳಿದಿದೆ. ಬಂದ ಮೇಲೆ ತೆರೆದಿಟ್ಟ ಪುಸ್ತಕದಂತೆ ನಿಷ್ಕಳವಾಗಿ ಗೋಚರಿಸಿದಾಗ ಅವು ಹಾರಿ ಹೋಗಿದ್ದಾರೆ. ಇಂಜಿನಿಯರ್ ಆದ ಆ ವಿದ್ಯಾವಂತ ತರುಣನಿಗೆ ಏನಿದು ಅಹಂಕಾರ, ಗರ್ವ? ಮಾವ ತನ್ನ ಮನೆಗೆ ಬಂದಿದ್ದಾರೆ ಎಂಬ ವಿನಯ ಇಲ್ಲ, ಸೌಜನ್ಯವಿಲ್ಲ, ಕೇವಲ ದರ್ಪ. ಆ ಬಿಗಿದ ತುಟಿ, ಗೂಡಿದ ಹುಬ್ಬುಗಳಲ್ಲಿ ಕೋಮಲತೆ ಇಲ್ಲ, ಮಾತಿನಲ್ಲಿ ಮೃದುತ್ವ ಇಲ್ಲ, ಧ್ವನಿಯಲ್ಲಿ ಅನುಕಂಪದ ತುಡುಕಿಲ್ಲ. ಅವನ ನೆಗೆಯಲ್ಲಿ ಒಂದು ಕ್ರೂರ ಭಾವ. ಅದನ್ನು ಅವರು ನಿರೀಕ್ಷಿಸಿರಲಿಲ್ಲ. ಅವನು ಮನೆಯಲ್ಲಿ ಇರುವಷ್ಟು ಹೊತ್ತು ವಾಸಂತಿ ಅವರಿಗೆ ತಗ್ಗಿ ಬಗ್ಗಿ ನಡೆಯುತ್ತಾ ಅವನನ್ನು ಒಲಿಸಿ ರಮಿಸಿ ನಗಿಸಲು ಪ್ರಯತ್ನಿಸುವಾಗ ಅಳಿಯನ ಮುಖದ ಮೇಲೆ ಉಗುಳುವಂತಹ ಸಿಟ್ಟು ಬಂದಿದೆ. ಆ ದಿನ ಮಾಡಿದ ಅಡುಗೆ ರುಚಿಯಾಗಿಲ್ಲವೆಂದು ಬಡಿಸಿದ ತಟ್ಟೆಯನ್ನು ನೆಲಕ್ಕೆ ಎಸೆದದ್ದು, ಶರ್ಟಿಗೆ ಇಸ್ತ್ರಿ ಆಗಿಲ್ಲವೆಂದು ಕೂಗಾಡಿದ್ದು, ಪರ್ಸ್ ಸಿಗಲಿಲ್ಲವೆಂದು ಅವಳನ್ನು ಹೊಡೆಯಲು ಬಂದದ್ದು ನೋಡಿ ಗಣಪಯ್ಯನವರಿಗೆ ದಿಗಿಲಾಯಿತು. ಮದುವೆಯಾದ ಮೇಲೆ ಹೆಣ್ಣು ಗಂಡಿನ ಅಡಿಯಾಳಾಗಬೇಕೆ? ಯಾಕೆ ವಾಸಂತಿ ಅವನನ್ನು ಎದುರಿಸುವುದಿಲ್ಲ? ಅದೇ ಅವರ ಪ್ರಶ್ನೆ. ವಸಂತಿಯ ಮನಸ್ಸು ತುಂಬ ಮೃದು. ಅವಳನ್ನು ಘಾಸಿಗೊಳಿಸಬೇಡ ಎಂದು ಅವರ ಮನ ತಡೆಯಲಾರದೆ ಹೇಳಿದಾಗ ಅವನ ಕಣ್ಣು ಕೆಂಪಾಗಿ ವಾಸಂತಿಯನ್ನು ಕೆಕ್ಕರಿಸಿ ನೋಡಿದ. ವಾಸಂತಿಯನ್ನು, ಓಹೋ, ಅಪ್ಪ ಬಂದ ಕ್ಷಣ ನಿನ್ನ ಚಾಡಿ ಮಾತು ಪ್ರಾರಂಭವಾಯಿತಾ? ಇದಕ್ಕೆ ಕರೆಸಿದೀಯಾ ಅಲ್ಲವೇ ಅವರನ್ನು ಎಂದಾಗ ಅವನ ಧ್ವನಿಗೆ ಬೆಚ್ಚಿಬಿದ್ದರು ಗಣಪಯ್ಯನವರು. ಬುದ್ಧಿ ಹೇಳಿ ತಿದ್ದುವ ವಯಸ್ಸು ಇದೆಲ್ಲ ಮೂರ್ಖ ಎಂದು ಹೇಳಬೇಕು ಅಂತ ಅನಿಸಿದರು. ನಾಲಿಗೆ ತುದಿ ತನಕ ಬಂದ ಮಾತನ್ನು ತಡೆದಿಟ್ಟರು. ಬಯಸಿ ಮಗಳು ಇವನ ಕೈ ಹಿಡಿದಿದ್ದಾಳೆ. ತಾವು ಬೇಡವೆಂದರೂ ಕೇಳಲಿಲ್ಲ. ರಾತ್ರಿ ಹೊರಕೋಣೆಯಲ್ಲಿ ಅವರ ಹಾಸಿಗೆಯಲ್ಲೇ ಬದಿ ಮಗಳ ಕೋಣೆ. ಅವರಿಗೂ ಕೆಟ್ಟ ಕುತೂಹಲ. ಏನಿದು ಬಿಕ್ಕುವ ಧ್ವನಿ? ತಂದೆಯ ಹೃದಯಕ್ಕೆ ನೋವಾಯಿತು. ಈ 4 ರಾತ್ರಿಗಳಲ್ಲಿ ಗೊತ್ತಾಗಿತ್ತು. ಅರಗಿಣಿಯಂತೆ ಬೆಳೆಸಿ ಕಟುಕನ ಕೈಗೆ ಕೊಡುವಂತಾಯಿತು ಎಂದು ಖೇದ. ಊರಿನಿಂದ ಬಂದ ದಿನವೇ ಮಗಳನ್ನು ಕೇಳಿದ್ದರು, ನೀನು ಇಲ್ಲಿ ಸುಖವಾಗಿದ್ದೀಯಾ? ಹೊಸ ಬಾಳು ಇಷ್ಟವಾಯಿತೆ ಎಂದು. ಇವಳು ಶುಷ್ಕ ನಗು ಬೀರಿದ್ದಳು. ಎಲ್ಲ ಅವರವರು ಪಡೆದು ಬಂದ ಯೋಗ ಅಪ್ಪ ಅಂತ. ಅವಳ ಮಾತು ಆಗ ಅರ್ಥವಾಗಿರಲಿಲ್ಲ. ಸುಹಾಸ್ ನನ್ನು ತಾನೇ ಒಪ್ಪಿ ಮದುವೆಯಾದಳು. ಅವನಿಗೂ ಅವಳ ತಾಯಿಗೂ ಈ ಸಂಬಂಧ ಇಷ್ಟ ಇರಲಿಲ್ಲ. ವಾಸಂತಿಗೆ ಅವನು ತಕ್ಕವನೆಲ್ಲ ಎಂದು ಅವರು ನಿರ್ಧರಿಸಿ ಚರ್ಚಿಸುತ್ತಿದ್ದಂತೆ ವಾಸಂತಿ ದಿಟ್ಟತನದಲ್ಲಿ ಮದುವೆಯಾಗುವುದು ನಾನಾ ನೀವ ಎಂದು ಪ್ರಶ್ನಿಸಿ ಅದೇ ಹುಡುಗನನ್ನು ಹಾಕಬೇಕೆಂದು ಹಠ ಹಿಡಿದಾಗ ಅವಳ ಇಚ್ಛೆಯ ಮುಂದೆ ಅವರ ನಿರ್ಧಾರ ಕುಸಿಬಿತ್ತು.
ಬಿದ್ದಿತ್ತು. ಆಮೇಲೆ ವಾಸಂತಿ ತಂಗಿಯೊಡನೆ ಗುಟ್ಟಾಗಿ ಹೇಳಿದ್ದಳಂತೆ, ಪ್ರತಿ ಬಾರಿ ಅಪ್ಪ ಅಮ್ಮ ನನಗೆ ಬಂದ ಸಂಬಂಧಗಳನ್ನು ತಿರಸ್ಕರಿಸಿದರೆ ನನಗೆ ಈ ಜನ್ಮದಲ್ಲಿ ಮದುವೆ ಯೋಗ್ಯವಿಲ್ಲ. ಸೇವಂತಿ, ಈ ಸಲ ಬಂದ ಹುಡುಗನನ್ನು ನಾನು ನೋಡಲಿಲ್ಲ. ಅವನ ಬಣ್ಣ ಹೇಗೆ ಇರಲಿ, ಗುಣ ಹೇಗೆ ಇರಲಿ, ಅವನು ಒಪ್ಪಿದರೆ ಆ ಮದುವೆ ನಡೆಯಲೇಬೇಕು. ಈಗ ಅನಿಸುತ್ತದೆ ವಸಂತಿ ದೊಡ್ಡ ತಪ್ಪು ಮಾಡಿದ್ದಾಳೆ, ಅರಿಯದೆ ದುಡುಕಿದ್ದಾಳೆ. ಎಲ್ಲರಿಗೂ ತಮ್ಮ ಮಗಳು ಒಳ್ಳೆಯ ಕುಟುಂಬಕ್ಕೆ ಸೇರುವ ಇಚ್ಛೆ ಇರುತ್ತಲ್ಲವೇ? ತಾವು ಬಯಸಿದ್ದು ಅದನ್ನೇ. ಕುಲ ಗೋತ್ರ ವಿಚಾರಿಸಿದರೆ, ಗುಣ ನೋಡದೆ ಅರಿಯದೆ ದಿಢೀರನೆ ಧಾರೆ ಎರೆದು ಕೊಡಲು ತಾವು ಸಿದ್ಧ ಇರಲಿಲ್ಲ. ಅದು ವಸಂತಿಯ ದೃಷ್ಟಿಯಲ್ಲಿ ಅಪರಾಧವಾಯಿತು. ವಸಂತಿಗೆ ಕೆಡುಕು ಮಾಡುವ ಉದ್ದೇಶ ನಮ್ಮದಾಗಿರಲಿಲ್ಲ. ಇವತ್ತು ಬೆಳಗ್ಗೆ ಸುಹಾಸ ಆಫೀಸಿಗೆ ಹೋದ ಕ್ಷಣ ವಸಂತಿಯೊಡನೆ ಕೆಲವೊಂದು ವಿಷಯ ಮಾತಾಡಲು ಅಪೇಕ್ಷಿಸುತ್ತಿದ್ದರು ಗಣಪಯ್ಯನವರು. ಅಷ್ಟರಲ್ಲಿ ಅವಳ ಗೆಳತಿಯರು ಆಗಮಿಸಿದರು. ಅಲ್ಲಿಗೆ ಪಟ್ಟಣವಾಸಿಗಳ ಮನೆಯಲ್ಲಿ ಹರಟೆಗೆ ಬೆಳಗ್ಗೆ ಸಾಯಂಕಾಲ ಎಂಬ ನಿಯಮವಿಲ್ಲ. ಅವರ ಮಾತು ನಗುವಿನಿಂದ ತುಂಬಿ ಹೋಯಿತು. ಗಣಪಯ್ಯನವರಿಗೆ ಅಚ್ಚರಿ. ತಾವು ಬಂದ 4 ದಿನಗಳಾದರೂ ಸರಿಯಾಗಿ ಮುಖ ಕೊಟ್ಟು ಮಾತನಾಡದ ಮಗಳು ನಿಜವಾಗಿಯೂ ಮಾತುಗಳನ್ನು ಮರೆತಿಲ್ಲ. ತನ್ನೊಂದಿಗೆ ಮಾತು ಬೇಡವಾಗಿದೆ. ಯಾಕೆ ಈ ಮುನಿಸು? ಗೆಳತಿಯರು ಹೊರಟು ಹೋದ ಮೇಲೆ ಅಡುಗೆ ತಯಾರಿಯಲ್ಲಿದ್ದ ಮಗಳನ್ನು ತಾವಾಗೆ ಕೇಳಿದರು, ಯಾರು ಬಂದಿದ್ದರು ಎಂದು. ಆಗ ಅವಳು, ನಿಮಗೆ ಪರಿಚಯಿಸಬೇಕೆಂದುಕೊಂಡಿದ್ದೆ. ನನ್ನನ್ನು ನೋಡಲು ಮೊದಲ ಬಾರಿ ಒಬ್ಬರು ಬಂದಿದ್ದರಲ್ಲವೇ, ಅದೇ ನಳಿನಾಕ್ಷ. ನಗುತ್ತಾ ಕಿಟಕಿಯ ಪರದೆ ಸರಿಸಿದಳು. ಇಲ್ಲೇ ಎದುರು ಕಾಣುತ್ತಲ್ಲ, ಅದು ಅವನ ಬಂಗಲೆ. ಅವನ ಹೆಂಡತಿ ನನ್ನ ಸ್ನೇಹಿತೆ ಆಗುತ್ತಿದ್ದಾಳೆ. ಮುದ್ದಾದ 2 ಗಂಡು ಮಕ್ಕಳು. ನೀಲಾಕ್ಷ ವಸಂತಿಯನ್ನು ನೋಡಲು ಬಂದ ಮೊದಲನೆಯ ವರ. ನೋಡಿದ ತಕ್ಷಣ ವಸಂತಿ ಒಪ್ಪಿಯಾಗಿತ್ತು. ಸಂತಸದ ಸುದ್ದಿ ಬಂದಾಗ ಗಣಪಯ್ಯನವರು ದುಡುಕಬಾರದೆಂದುಕೊಂಡು 2 ದಿನ ಊರೆಲ್ಲ ಸುತ್ತಾಡಿ ಅನೇಕರನ್ನು ವಿಚಾರಿಸಿ ನಳಿನಾಕ್ಷನ ಕುಲ ಗೋತ್ರ ಜಾಲಾಡಿ ವಿಷಾದಕರ ಸುದ್ದಿ ತಂದಿದ್ದರು. ಹುಡುಗನ ತಂದೆ, ಅಜ್ಜ, ಮಾವಂದಿರು ಮಹದಪ್ರಿಯರು. ಪ್ರತಿದಿನ ಕ್ಲಬ್ಗೆ ಹೋಗಬೇಕು. ನಳಿನಾಕ್ಷ ಸಿಗರೆಟ್ ಪ್ರಿಯ, ಕುಡಿತವೂ ಇದೆ ಎಂದು ಅವರು ನಿರಾಕರಿಸಿದರು. ನಿನ್ನ ಗ್ರಹಚಾರ, ಈ ಸಂಸಾರದ ಸ್ನೇಹಾಚಾರ ಮಾಡುವುದು ಒಳ್ಳೆಯದಲ್ಲ, ಸ್ವಲ್ಪ ಹುಷಾರಾಗಿರು ಎಂದು ಎಚ್ಚರಿಸಿದರು ಮಗಳನ್ನು. ಅವಳ ಕಣ್ಣುಗಳು ಕಿಡಿಕಾಡಿದಂತೆ ತೋರಿದವು. ನಳಿನಾಕ್ಷನಿಗಾಗಲಿ ಅವನ ಕುಟುಂಬಕ್ಕಾಗಲಿ ಯಾವ ದುಶ್ಚಟವೂ ಇಲ್ಲ. ದೊಡ್ಡ ಬಂಗಲೆ, ಕಾರು, ಅಲ್ಲದೆ ಹಳ್ಳಿಯಲ್ಲಿ 2 ಎಕರೆ ತೆಂಗಿನ ತೋಟವಿದೆ. ಯಾರೋ ಆಗದವರು ನಿನ್ನ ಕಿವಿ ಊದಿದ್ದಾರೆ ಅಪ್ಪ. ಅವನ ಹೆಂಡತಿಯನ್ನು ಹೂವಿನಂತೆ ನೋಡಿಕೊಳ್ಳುತ್ತಿದ್ದಾನೆ. ಎಂಥ ಅನ್ಯೋನ್ಯತೆ ಜೊತೆ ಅವರದ್ದು. ಅವಳ ಧ್ವನಿಯ ಕಂಪನದಿಂದ ಮುಖ ತಿರುಗಿಸಿದರು. ನಳಿನಾಕ್ಷನ ನಂತರ ಬಂದವರ ನೆನಪು ಕಾಡಿತು. ನಳಿನಾಕ್ಷನ ನಂತರ ಬಂದವರು ಒಬ್ಬಾತ MBBS ಓದಿದ ವೈದ್ಯ. ಹಾಲು ಬಿಳಿ ಬಣ್ಣ, ನೋಡಿದರೆ ಇನ್ನು ನೋಡಬೇಕೆಂಬ ರೂಪ. ವಸಂತಿಯ ಹೃದಯದಲ್ಲಿ 100 ನವಿಲುಗಳ ಕುಣಿತ. ಮದುವೆಯಾದರೆ ಇಂತಹವನನ್ನು ಮದುವೆಯಾಗಬೇಕು ಎಂದು ತಂಗಿಯಲ್ಲಿ ಹೇಳುತ್ತಿದ್ದಳೆ. ಆದರೆ ಆ ಯೋಗ ಅವಳಿಗೆ ಇರಲಿಲ್ಲ. ಮನೆಯ ಜೋಯಿಸರು ಹುಡುಗರ ಜಾತಕ ಪರಿಶೀಲಿಸಿ, ಇವನಿಗೆ ಆಯುಷ್ಯ ಭಾಗ್ಯ ಇಲ್ಲ. ವಸಂತಿಯ ಜಾತಕದಲ್ಲಿ ಶನಿ ತನ್ನ ಸ್ಥಾನದಿಂದ ಮುಂದೆ ಸರಿಯುವುದರಿಂದ ಭಾಗ್ಯಸ್ಥಾನದ ಗುರುವಿಗೆ ಅಮಂಗಲ, ವಿಧವಾ ಯೋಗ ಇದೆ ಎಂದಿದ್ದರು. ಮಗಳು ವಿಧವೆಯಾಗಿ ತವರು ಸೇರುವುದು ಯಾವ ತಂದೆ ತಾಯಿಗೆ ಇಷ್ಟ ಆಗುತ್ತದೆ? ಸುಮಂಗಲಿಯಾಗಿ ಬಾಳಬೇಕೆಂಬ ಅಪೇಕ್ಷೆ ಸಹಜ. ಪಾಪ ಭಾಗ್ಯ ಇಲ್ಲ. ಆ ಸುಂದರ ವೈದ್ಯನ ಮೇಲೆ ಕನಿಕರ ಉಕ್ಕಿ ಹರಿಯಿತು ಮತ್ತು ಅವನ ಗ್ರಹಚಾರ ನಡೆದು ದುಃಖವಾಯಿತು. ಇನ್ನೊಬ್ಬ ಕಾಲೇಜು ಪ್ರಾಧ್ಯಾಪಕ, ಹಳ್ಳಿಯಲ್ಲಿ ಹೆತ್ತವರೊಡನೆ ವಾಸ, ಅಪಾರ ಆಸ್ತಿಯ ವಾರಸುದಾರ, ಕಾರು, ಬೈಕು, ಆಳುಕಾಳುಗಳ ಒಡೆಯ. ವಸಂತಿಯನ್ನು ನೋಡಿ ಹೋದ ದಿನವೇ ರಾತ್ರಿ ಫೋನಿನಲ್ಲಿ, ನಮಗೆ ಹುಡುಗಿ ಮೆಚ್ಚುಗೆಯಾಗಿದ್ದಾಳೆ, ಆದಷ್ಟು ಬೇಗ ಮದುವೆ ಇಟ್ಟುಕೊಳ್ಳುವ ಆಸೆ ಎಂಬ ಉತ್ತರ ಬಂದಿತು. ಆದರೆ ವಸಂತಿಯ ತಾಯಿ ತಂದೆ ನೀವು ಬೇಡ ಎಂದು ಉತ್ತರ ಕೊಟ್ಟರು. ತಾಯಿಗೆ ಮಗಳ ಮೇಲೆ ವ್ಯಾಮೋಹ, ಅಧಿಕವಾದ ಕನಿಕರ. ನನ್ನ ಮಗಳು ಹಳ್ಳಿಯಲ್ಲಿ ಹಿರಿಯರೊಡನೆ ಹೇಗೆ ಇರುತ್ತಾಳೆ, ಹೇಗೆ ಹಳ್ಳಿ ಕೆಲಸ ಮಾಡುತ್ತಾಳೆ, ಜಾಸ್ತಿ ಆಸ್ತಿ ಇದೆ ಎಂದರೆ ಜವಾಬ್ದಾರಿ ಕೂಡ ಹೆಚ್ಚಾಗಿರುತ್ತದೆ, ಅವಳಿಗೆ ಕಷ್ಟವಾಗುತ್ತದೆ ಎಂದು ಆ ಗಂಡನ್ನು ನಿರಾಕರಿಸಿದರು. ಗಣಪಯ್ಯನಿಗೆ ಈ ಗುಂಗಿನಲ್ಲಿ ಮಧ್ಯಾಹ್ನವಾಗಿದ್ದು ಗೊತ್ತಾಗಲೇ ಇಲ್ಲ. ಆ ಮಧ್ಯಾಹ್ನ ಸುಹಾಸ ಯಾರನ್ನು ಊಟಕ್ಕೆ ಆಹ್ವಾನಿಸಿದ್ದರಿಂದ ವಸಂತಿ ವಿಶೇಷ ಅಡುಗೆ ತಯಾರಿಸಿದ್ದಳು. ಮಧ್ಯಾಹ್ನ ಸರಿಯಾಗಿ 1 ಗಂಟೆಗೆ ಗೆಳೆಯನನ್ನು ಕಾರಿನಲ್ಲಿ ಕರೆದುಕೊಂಡು ಬಂದನು. ಇನ್ನು ಸುಹಾಸನ ಆ ಗೆಳೆಯನಿಗೆ ಇನ್ನು 30ರ ಒಳಗಿನ ಪ್ರಾಯ. ನಗುತ್ತಾ ಒಳಗೆ ಕಾಲಿಡುತ್ತಿದ್ದಂತೆ ಅವನನ್ನು ಹಿಂದೆ ಎಲ್ಲೋ ನೋಡಿದ್ದೇನೆ, ಎಲ್ಲಿ ಅಂತ ನೆನಪು ಮಾಡಿಕೊಂಡರು ಗಣಪಯ್ಯನವರು. ಅವರು ಕೂಡ ಗಣಪಯ್ಯನವರನ್ನು ನೋಡಿ ಮುಗುಳು ನಗೆ ಬೀರಿ, ನಮಸ್ಕಾರ, ನನ್ನ ಗುರುತು ಸಿಗಲಿಲ್ಲವೇ? ನಾನು ಪದ್ಮನಾಭ ಎಂದು ಕೈ ಜೋಡಿಸಿ ಹೇಳಿದರು. 2 ವರ್ಷವಾಯಿತು ಅಲ್ಲ
ಅಲ್ಲವಾ ನಿಮ್ಮನ್ನು ನೋಡಿ ಚೆನ್ನಾಗಿದ್ದೀಯಾ ಎಂದು ಕೇಳಿದರು. ಔಪಚಾರಿಕ ನಗೆಯಲ್ಲಿ ಕಲ್ಲು ಗುಂಡಿನ ಹಾಗೆ ಇದ್ದೇನೆ ಎಂದು ಹೇಳಿದರು. ಆಗ ಗಣಪಯ್ಯನವರು ಒಬ್ಬನೆಯೋ ಸಂಸಾರಿಯೋ ಎಂದು ಕೇಳಿದರು. ಆಗ ಅವರು ಸಂಸಾರಿಯಾಗಿ 2 ವರ್ಷವಾಯಿತು. 6 ತಿಂಗಳ ಮಗುವಿದೆ. ನನಗೆ ಕಲಿಯುವ ಆಸೆ ಇರುವುದರಿಂದ MD ಮಾಡಲು ಮುಂದಿನ ತಿಂಗಳು ಹೆಂಡತಿ ಮಗು ಸಮೇತ ಅಮೆರಿಕಕ್ಕೆ ಹೋಗುತ್ತಿದ್ದೇನೆ. ಗಣಪಯ್ಯನವರು ಸಂತೋಷದಿಂದ ಅಭಿನಂದಿಸಿದರು. ಅವರನ್ನು ಜಾತಕ ಹಾಳೆಂದು, ಆಯುಷ್ಯ ಗಟ್ಟಿ ಇಲ್ಲವೆಂದು ತಾವು ತಿರಸ್ಕರಿಸಿದ ವೈದ್ಯ ಇವರೇ. ಈಗಲೂ ಅವನ ಮಾತಿನಲ್ಲಿ ಅದೇ ವಿನಯ. ಕಣ್ಣುಗಳು ಮಿನುಗುತ್ತಿದ್ದವು. ಅವರನ್ನು ನೋಡಿ ಗಣಪಯ್ಯನವರ ಮನಸ್ಸು ಒಂದು ಹಿಡಿಯಾಯಿತು. ವಸಂತಿ ವಿಶೇಷ ಅಡುಗೆ ಮಾಡಿದ್ದಳು. ನಿಮ್ಮ ಹೆಂಡತಿ ಮಗುವನ್ನು ಒಂದು ದಿನ ಊಟಕ್ಕೆ ಕರೆದುಕೊಂಡು ಬನ್ನಿ ಎಂದಳು ಸಹಜ ಧ್ವನಿಯಲ್ಲಿ. ಅವಳ ಬಿಚ್ಚು ಮನಸ್ಸಿನ ಮಾತು ಸುಹಾಸನಿಗೆ ಇಷ್ಟವಾಗಲಿಲ್ಲವೆಂದು ಮುಖಭಾವದಲ್ಲಿ ಸ್ಪಷ್ಟವಾಯಿತು. ಪದ್ಮನಾಭನವರು ಹೊರಡುವ ಮೊದಲು ಗಣಪಯ್ಯನವರ ಕೈಕುಲುಕಿ ತನ್ನ ವಿಳಾಸದ ಕಾರ್ಡನ್ನು ಕೊಡುತ್ತಾ ಹೋಗುವ ಮೊದಲು ನಮ್ಮ ಮನೆಗೆ ಬಂದು ಹೋಗಿ ಎಂದು ಹೇಳಿದ. ಅವನ ಕಾರು ಹೊರಟು ಹೋದ ಮೇಲೆ ಎಷ್ಟು ಹೊತ್ತು ಅವರಿಗೆ ಊಟ ತಟ್ಟೆಗಳನ್ನು ಒರೆಸುತ್ತಿದ್ದ ವಸಂತಿಯ ಮುಖದಲ್ಲಿ ವಿಷಾದ ಛಾಯೆ ತುಂಬಿತ್ತು. ವಸಂತಿ, ನೀನಿಲ್ಲಿ ಸಂತೋಷವಾಗಿದ್ದೀಯ? ಗಣಪಯ್ಯನವರು ಮನ ತಡೆಯಲಾರದೆ ಕೇಳಿದರು. ಮಗಳು ಸಂತೋಷ ಎಂದುಕೊಂಡರೆ ದುಃಖದ ಪ್ರಶ್ನೆ ಇರಲ್ಲವಲ್ಲಪ್ಪ ನಿನ್ನ ಎಂದು ಹೇಳಿದಳು. ಆಗ ಅವರು, ನಿನ್ನ ಗಂಡನಿಗೆ ನಯ ವಿನಯ ಇಲ್ಲ, ಕೋಪಿಷ್ಟ, ಹಠವಾದಿ ಅಲ್ಲವೇ? ಹೇಗೆ ಸಂಸಾರ ಮಾಡುತ್ತಿದ್ದೀಯಾ ಎಂದು ಕೇಳಿದರು. ಆಗ ಅವರು, ನಾವು ಇವನು ಬೇಡ, ಈ ಸಂಬಂಧ ಬೇಡ, ಚೆನ್ನಾಗಿರುವುದನ್ನು ನೋಡೋಣ ಎಂದು ಹೇಳಿದರು. ನೀನೇ ಇವರನ್ನು ಒಪ್ಪಿ ಮದುವೆಯಾದೆ ಎಂದಾಗ ವಸಂತಿಯ ಕಣ್ಣುಗುಡ್ಡೆಗಳು ತಿರುಗಿದವು. ಇದಕ್ಕಿಂತ ಉತ್ತಮ ಸಂಬಂಧ ಬಂದಾಗ ನನ್ನ ಮೇಲಿನ ಕುರುಡು ವ್ಯಾಮೋಹದಿಂದ ಅವರನ್ನು ತಿರಸ್ಕರಿಸಿ ನೀವು ಬಹಳ ದೊಡ್ಡ ತಪ್ಪು ಮಾಡಿದ್ದೀರಾ ಅಪ್ಪ. ನನ್ನನ್ನು ನೋಡಿದ 6 ಯುವಕರಲ್ಲಿ 4 ಇದೇ ಊರಿನಲ್ಲಿ ಇದ್ದಾರೆ. ಯಾರಿಗೂ ಯಾವ ಅನಾನುಕೂಲಗಳು ಇಲ್ಲ. ಒಬ್ಬ ಇದೇ ಕಟ್ಟಡದ ಹಿಂಬದಿಯಲ್ಲಿ ಇದ್ದಾನೆ, ಸಣ್ಣ ಕಂಪನಿಯಲ್ಲಿ ದೊಡ್ಡ ಕೆಲಸ ಸರ್. ಇವಾಗ ತಾನೇ ಮದುವೆಯಾಗಿದ್ದಾನೆ. ಹೆಂಡತಿಯನ್ನು ಎಲ್ಲ ಕಡೆ ಓಡಾಡಿ ಸಿನಿಮಾ, ಮಾರ್ಕೆಟ್, ನಾಟಕ ಅಂತ ಎಲ್ಲ ಕಡೆ ಕರೆದುಕೊಂಡು ಹೋಗುತ್ತಿದ್ದಾನೆ ಅಂದ ಹೇಳಿದಾಗ, ಯಾರು ಹಿಂಬದಿ ಮನೆಯಲ್ಲಿ ಇರುವ ಹುಡುಗ ಕಪ್ಪಾಗಿದ್ದಾನಲ್ಲ ಆ ಹುಡುಗನೇ ಎಂದು ಹೇಳಿದಾಗ, ಹೊರಗಿನ ರೂಪ ಬಣ್ಣಕ್ಕೆ ಬೆಲೆ ಕೊಡಬಾರದು. ಈ ಮಾತನ್ನು ಅವನು ನನ್ನನ್ನು ನೋಡಿ ಹೋದ ದಿನವೇ ಸೂಕ್ಷ್ಮವಾಗಿ ನಿಮಗೆ ಹೇಳಿದ್ದೆ, ಆದರೆ ನೀವು ಕೇಳಲಿಲ್ಲ. ಕೆನ್ನೆಗೆ ಅಪ್ಪಳಿಸಿದಂತಾಯಿತು ಅವಳ ಮಾತುಗಳು. ಗಣಪಯ್ಯನವರ ಮನಸ್ಸಿನಲ್ಲಿ ಯಾರೋ ಗಹಗಹಿಸಿ ನಕ್ಕಂತಾಯಿತು. ತಮಗೆ ಮಗಳು ಸುಖವಾಗಿರಬೇಕು ಎಂಬ ಅಪೇಕ್ಷೆ ಇತ್ತು. ನೋಡಲು ಬಂದ ಹುಡುಗರನ್ನು ಜರಡಿ ಹಿಡಿದು ಜಾಲಾಡಿದಾಗೆಲ್ಲ ವಸಂತಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತಿದ್ದವು. ಆ ನಂತರ ತಿರಸ್ಕಾರ ಕಂಡಿತು. ಆದರೆ ಅವರ ಗಮನಕ್ಕೆ ಬಾರದಂತೆ ಆಗಿತ್ತು. ಆದರೆ ಇದೇನಾಗಿ ಹೋಯಿತು? ಕೊನೆಗೂ ಅವಳ ಭಾಗ್ಯದಲ್ಲಿ ಬರೆದಿದ್ದು ಈ ಯೋಗದ ಭೋಗ. ಆ ರಾತ್ರಿ ಸುಹಾಸ ಮನೆ ತಲುಪಿದಾಗ ಮಧ್ಯರಾತ್ರಿ ಆಗಿತ್ತು. ಎಲ್ಲೋ ಪಾರ್ಟಿ ಇತ್ತಂತೆ. ಕುಡಿದು ಬಂದಿದ್ದ. ಉಡುಪುಗಳು ಅಸ್ತವ್ಯಸ್ತವಾಗಿದ್ದವು. ಅವನು ಹಾಗೆ ಮಂಚದ ಮೇಲೆ ಉರುಳಿಕೊಂಡನು. ಗಣಪಯ್ಯನವರು ನೋಡಲಾರದೆ ರಾತ್ರಿ ಮುಚ್ಚಿದ ಗೋಡೆಯೊಳಗೆ ವಸಂತಿಯನ್ನು, ಇದಕ್ಕೆ ಏನು ಪರಿಹಾರವಿಲ್ಲವೇ ಎಂದು ಕೇಳಿದರು. ಮತ್ತು ಮಾರನೇ ದಿನ ಊರಿಗೆ ಹೊರಟು ನಿಂತರು. ಅವಳ ಜೊತೆಯಲ್ಲಿ ಮಗಳನ್ನು ಕರೆದೊಯ್ಯುವ ಇಚ್ಛೆಯಿತ್ತು. ಆದರೆ ಅವಳೊಡನೆ ಮಾತನಾಡಲಾರದಷ್ಟು ಗದ್ಗದಿತವಾಗಿತ್ತು ಅವರ ಧ್ವನಿ. ವಸಂತಿ ಕೇಳಿದಳು, ಈ ವರ್ಷ ಸೇವಂತಿಗೆ ಮದುವೆ ಮಾಡುತ್ತೀರಾ ಅಪ್ಪ ಎಂದು ಕೇಳಿದಳು. ಉತ್ತಮ ಸಂಬಂಧ ಬಂದರೆ ಮಾಡುತ್ತೇನೆ ಎಂದು ಹೇಳಿದರು. ಆಗ ಅವಳು, ನನ್ನದಂತೂ ಹೀಗಾಯಿತು. ನನ್ನಂತೆ ಸೇವಂತಿಗೂ 10 ನೋಡಿ ಬೇಡ ಅಂತ ತಿರಸ್ಕರಿಸಬೇಡಿ. ಉತ್ತಮ ಸಂಬಂಧ ಬಂದರೆ ನಿಮ್ಮ ಕುರುಡು ವ್ಯಾಮೋಹವನ್ನು ಬದಿಗೆ ಒತ್ತಿ ಮದುವೆ ಮಾಡಿಬಿಡಿ. ಅವರವರು ಅನುಭವಿಸುವ ಯೋಗ ಹೇಗಿರುತ್ತದೆಯೋ ಹಾಗೆ ಆಗುತ್ತದೆ. ಆಗ ಗಣಪಯ್ಯನವರ ಕಣ್ಣುಗಳು ನೀರು ತುಂಬಿ ಮಗನ ಮುಖ ಮಸುಕಾಗಿ ಹೋಯಿತು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.